ಸೆಪ್ಟೆಂಬರ್ ತಿಂಗಳಾದ್ರೂ ನಮ್ಗಿನ್ನ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ. 2,000 ಬರ್ತೋ ನಮ್ಗೆ ಹಣ, 4,000 ಬರ್ತೋ ಅಥವಾ ಸಂಪೂರ್ಣವಾಗಿ 6,000 ಬರ್ತೋ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಸಂಪೂರ್ಣ ಮಾಹಿತಿ ನಾನು ವಿಡಿಯೋದಲ್ಲಿ ತಗೊಂಡ್ಬರ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಓಡಿಸ್ದಂಗೆ ಸಂಪೂರ್ಣವಾಗಿ ನೋಡಿ, ನಿಮಗೆ ಸಂಪೂರ್ಣವಾದ ಕರೆಕ್ಟ್ ಆಗಿರೋ ಮಾಹಿತಿ ಸಿಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋಗಳನ್ನ ಮಾಡಲು. ಕೂಡ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೆಪ್ಟೆಂಬರ್ ಇವಾಗ 26 ಆಯ್ತಪ್ಪ, ಇನ್ನ 4-5 ದಿವಸ ಸೆಪ್ಟೆಂಬರ್ ತಿಂಗಳು ಮುಗಿಯುತ್ತೆ, ಅಕ್ಟೋಬರ್ ತಿಂಗಳು ಕೂಡ ಶುರು ಆಗುತ್ತೆ. ಆದ್ರೂ ಕೂಡ ನಮ್ಮ ಗೃಹಲಕ್ಷ್ಮಿ ಹಣ ನಮ್ಮ ಖಾತೆಗೆ, ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ನೀವು ಕೂಡ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀರಾ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಇವಾಗ ಸಚಿವರಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳಲ್ಲಿ, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ನೋಡ್ಕೊಂತಿರೋದು ಮಾಹಿತಿಯನ್ನು ಕೊಟ್ಟು ಹೇಳಿದ್ರು, ನೋಡಿ ಗೃಹಲಕ್ಷ್ಮಿ ಹಣ ನಮ್ಗೆ 4,000 ರೂಪಾಯಿ ಒಂದ್ ಸಲಕ್ಕೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ. ನೇರವಾಗಿ ನಿರಂತರವಾಗಿ ಗೃಹಲಕ್ಷ್ಮಿ ನಡೀತಾ ಇರುತ್ತೆ, ಹಣ ಕೂಡ ಬರ್ತಾ ಇರುತ್ತೆ ಅಂತ ಮಾಹಿತಿ ಅವ್ರು ಕೊಟ್ಟು ಸುಮಾರು ದಿವಸ ಆದ್ರೂ ಕೂಡ ಹಣ ಇಲ್ಲ ಯಾಕಪ್ಪ ಕ್ರೆಡಿಟ್ ಆಗಿಲ್ಲ ಅಂತ ನೀವು ಕೂಡ ಯೋಚನೆ ಮಾಡ್ತಿದ್ರೆ, ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇದಕ್ಕೆ ದೊಡ್ಡ ಅಪ್ಡೇಟ್ ಕೊಟ್ಟಿದ್ದಾರೆ. ಇದು ಒಂದು ಬಿಗ್ ಸರ್ಪ್ರೈಸ್ ಗುಡ್ ನ್ಯೂಸ್ ಆಗಿದೆ ನಿಮ್ಮೆಲ್ಲರಿಗೂ. ಗೃಹಲಕ್ಷ್ಮಿ ಹಣ ಯಾಕೆ ಲೇಟ್ ಆಗ್ತಿದೆ ಅಂದ್ರೆ, ಒಂದು ಕಂತು ಅದು 2,000 ರೂಪಾಯಿ ನಿಮಗೆ ತಿಂಗಳಿಗೆ ಹಣ ಕೊಡ್ಬೇಕು ಅಂದ್ರೆ ಕೋಟಿ ಹತ್ರ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಹಣ ಕೂಡ ಸಂದಾಯ ಆಗ್ಬೇಕು. 2,500 ಕೋಟಿ ಹಣ ಎಲ್ಲಕ್ಕೂ ಹಂಚಿದ್ರೆ ಮಾತ್ರ ಎಲ್ಲ ಹೆಣ್ಮಕ್ಳಿಗೂ ಒಂದು ತಿಂಗಳ ಹಣ ಮಾತ್ರ ಬರುತ್ತೆ. ಅದೇ ರೀತಿ 4,000ರಿಂದ 5,000 ಕೋಟಿ ವರೆಗೂ ಅರೇಂಜ್ ಮಾಡ್ಕೊಟ್ರೆ ಅವಾಗ 2 ಕಂತಿನ ಹಣ 4,000 ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಇದನ್ನೆಲ್ಲ ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ ಖಾತೆಗೆ ಅಂದ್ರೆ ಒಂದು ತಿಂಗಳ ಹಣ 2,000 ರೂಪಾಯಿ ಬಂದ್ಬಿಟ್ಟು ಬೀಳ್ಬೇಕು ಅಂದ್ರೆ 2,500 ಕೋಟಿ ಖರ್ಚು ಮಾಡಬೇಕು ಕರ್ನಾಟಕ ಸರ್ಕಾರ. ಕೋಟ್ಯಾಂತರ ಮಹಿಳೆಯರು ಗೃಹಲಕ್ಷ್ಮಿ ಸ್ಕೀಮ್ಗೆ ಅಪ್ಲೈ ಮಾಡಿರೋ ಕಾರಣಕ್ಕೋಸ್ಕರ 2,500 ಕೋಟಿ ಅಷ್ಟು ಹಣವನ್ನು ಖರ್ಚು ಮಾಡಬೇಕು. ಅಷ್ಟು ಹಣ ಎಲ್ಲಿಗೆಪ್ಪ ತರ್ತಾರೆ ಅಂತ ನೀವು ಕೂಡ ಯೋಚನೆ ಮಾಡ್ಬೋದು, ಅನುಭವ ಯೋಚನೆ ಬರುತ್ತೆ. ಅದೇ ರೀತಿ ಅದು 4,000 ಅಕೌಂಟಿಗೆ, ನಿಮ್ಮ ಅಕೌಂಟ್ಗೆ 4,000 ರೂಪಾಯಿ ಬರಬೇಕು ಅಂದ್ರೆ ಗೌರ್ಮೆಂಟ್ 4,000ರಿಂದ 5,000 ಕೋಟಿ ಎಷ್ಟು ಖರ್ಚು ಮಾಡ್ಬೇಕಾಗತ್ತೆ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಒಂದೇ ಸಲಕ್ಕೆ 5,000 ಕೋಟಿನ ಟ್ರೆಜರಿಗೆ ರಿಕ್ವೆಸ್ಟ್ ಮಾಡಲ್ಲ. ಕರ್ನಾಟಕ ಸರ್ಕಾರದ ಟ್ರೆಜರಿಗೆ, ಫಿನಾನ್ಸ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ನಮ್ಗೆ 2,000 ರೂಪಾಯಿ ಕೊಡಿ ಸಂಧಾನ ಮಾಡಿ. ಅವಾಗ ನಾವು ಗೃಹಲಕ್ಷ್ಮಿ ಹಣ ಖಾತೆಗಳಿಗೆ, ಹೆಣ್ಮಕ್ಳ ಖಾತೆಗೆ 2,000 ರೂಪಾಯಿ ನಾವು ಹಾಕೊಂಡು ಬರ್ತಾ ಇರ್ತೀವಿ ಅಂತ ಏನ್ ಪ್ರೊಸೀಜರ್ ಯೋಚನೆ ಮಾಡಿದ್ದಾರೆ ಅಂದ್ರೆ, 2,000 ಕೋಟಿಗೆ ಒಂದೇ ಸಲ ರಿಕ್ವೆಸ್ಟ್ ಮಾಡಲ್ಲ. 1 to 5 ನ ಒಟ್ಟಿಗೆ ಕಳಿಸಲ್ಲ, ಮಲ್ಟಿಪಲ್ ಫೈಲ್ಸ್ ಅಂದ್ರೆ ಹಲವಾರು ಫೈಲ್ಸ್ ಗಳನ್ನ ಒಂದಾದ್ರೂ ಕಳಿಸ್ತಾ ಹೋಗ್ತಾರೆ. ಆ ಫೈಲ್ಸ್ ಕಳಿಸೋದ್ರಿಂದ 500 ಕೋಟಿಗೆ 4-5 ಫೈಲ್ಸ್ ಕಳಿಸ್ತಾರೆ. ಆ ಕಾರಣಕ್ಕೋಸ್ಕರ ನಿಮ್ಗೆ ಸ್ವಲ್ಪ ನಿಧಾನಗತಿ ಬಂದ್ರು ಫಸ್ಟಿಗೆ 2,000 ಬರುತ್ತೆ. ಯಾವುದೇ ಕಾರಣಕ್ಕೂ ಯೋಚನೆ ಮಾಡಕ್ ಹೋಗ್ಬೇಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಯಾರಾದ್ರೂ ಬೇರೆ ವಿಡಿಯೋಗಳಲ್ಲಿ ಹೇಳಿದ್ರೆ 4,000 ಬರುತ್ತೆ, 5,000 ಬರುತ್ತೆ ಅಂತ ನಾನು ಕೂಡ ಮುಂಚೆ ಹೇಳ್ತೀನಿ. ಬೇರೆ ಯೂಟ್ಯೂಬರ್ಗೆ ಹೇಳಿದ್ರೆ ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ಇವಾಗ 2,000 ಹಾಕಿಲ್ಲ 4,000 ಏನು ಒಂದೇ ಸಲ ಬರ್ತಾವ. ಹೌದು, ಫಸ್ಟ್ ನಿಮ್ಗೆ 2,000 ಬರುತ್ತೆ. 2ರಿಂದ 3 ದಿವಸ ಕಳೆದ್ಮೇಲೆ ಅಥವಾ ಒಂದು ವಾರ ಕಳೆದ್ಮೇಲೆ 4,000ದಷ್ಟು ಹಣ ಬರುತ್ತೆ. ಯಾವಾಗ ಬರುತ್ತೆ ಅಂತ ನೀವೇನಾದ್ರು ಕೇಳಿದ್ರೆ, ಇಷ್ಟೊತ್ತು ನೋಡಕ್ಕೆ ತುಂಬಾ ಧನ್ಯವಾದಗಳು. ಇಷ್ಟೊತ್ತು ನಾನು ಹೇಳಿರೋ ಮಾಹಿತಿ ತುಂಬಾ ಕರೆಕ್ಟ್ ಅನ್ಸು. ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಏನಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂದ್ರೆ ಈ ತಿಂಗಳ ಕೊನೆಗೆ ಬರುತ್ತೆ. ಈ ತಿಂಗಳ ಕೊನೆಗೆ ಬರದೇ ಇದೆ ಅಕ್ಟೋಬರ್ 10 ನಿಮ್ಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬಂದ್ಬಿಡುತ್ತೆ. ಫಸ್ಟ್ 2,000 ಬರುತ್ತೆ, ಸ್ವಲ್ಪ ದಿವಸ ಆದ್ಮೇಲೆ ಒಂದ್ 4-5 ದಿವಸ ಕಳೆದ ಮೇಲೆ ಇನ್ನ 2,000 ಬಂದು ಟೋಟಲ್ 4,000 ಬರುತ್ತೆ. ಒಟ್ಟಿಗೆ 6,000 ಯಾವುದೇ ಕಾರಣಕ್ಕೂ ಆಗ್ತಲ್ಲ, ಒಟ್ಟಿಗೆ 4,000 ಕೂಡ ಯಾವುದೇ ಕಾರಣಕ್ಕೂ ಆಗ್ತಲ್ಲ. ಇದು ಹೊಸ ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ. ಈಗ ನನ್ನ ಚಾನಲ್ ಅಲ್ಲಿ ಹಲವಾರು ಮಾಹಿತಿಗಳಿದೆ. ಹೇಗೆ ಸಬ್ಸಿಡಿ ಅಪ್ಲೈ ಮಾಡೋದು, ಹೇಗೆ ಗೌರ್ಮೆಂಟ್ ಸ್ಕೀಮ್ಗಳಿಗೆ ನೀವೇನಾದ್ರು ಸ್ಕಾಲರ್ಶಿಪ್ ತಗೊಳ್ಳೋದು, ಹೇಗೆ ಅಪ್ಲೈ ಮಾಡೋದು, ಏನಾದ್ರು ನೀವು ಮನೆ ಇಲ್ಲ ನಿಮ್ಗೆ 1 BHK ಮನೆಗಳನ್ನ ಹೇಗೆ ತಗೊಳ್ಳೋದು, ಬೆಂಗಳೂರಲ್ಲಿ 10 ಲಕ್ಷ ಒಳಗೆ 1 BHK ಮನೆ ಗೌರ್ಮೆಂಟ್ ಕೊಡ್ತಿದೆ. ಆ ಮಾಹಿತಿ ಕೂಡ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ. ಹಲವಾರು ವಿಡಿಯೋಗಳನ್ನ ಹಾಕಿದ್ದೀನಿ, ಮಿಸ್ ಮಾಡಕ್ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ.